ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ಮಾಡ್ತಿದ್ಯಾ ನೀನು? ಏನ್ ಅನ್ಕೊಂಡಿದ್ಯಾ ನೀನು? ಸುಮ್ನಿರು, ನೀನು ಏನು ಮಾತಾಡ್ಬೇಡ. ಅಲ್ಲ ಮೈನ, ಸುಮ್ನಿರಕ್ಕ, ನೀನೇನು ಮಾತಾಡ್ಬೇಡ. ಈ ದೀಪ ಏನ್ ಮಾಡ್ತಿದ್ಯಾ ಅಂತ ಪರಿಜ್ಞಾನ ಇದೆಯಾ ನಿನ್ಗೆ? ತುಳಸಿ ಬಿಡು ನನ್ ಕೈನ. ಏಯ್, ಈಗ ಸಮಾಧಾನನ ನಿನ್ಗೆ ಮೈನಾ? ನಮ್ ಮನೆನ ಮುರಿದು 3 ಬಾಗ್ಲು ಮಾಡ್ಬಿಟ್ಟಿಯಲ್ಲ, ಈಗ ಸಂತೋಷನ ಹೇಳು. ನಮ್ಮಮ್ಮ ಅಂದ್ರೆ ನಮಗ್ ಪ್ರಾಣ. ನಮ್ಮಣ್ಣ ನಿನ್ನ ನೋಡೋಕು ಮುಂಚೆ ನಮ್ಮಮ್ಮನ ಹತ್ರ ಒಂದ್ ವಿರುದ್ಧವಾಗಿ ಮಾತಾಡ್ತಿರ್ಲಿಲ್ಲ. ಆದ್ರೆ ಈಗ ನೀನ್ ಸತ್ರು ಪರವಾಗಿಲ್ಲ ಅಂತ ಹೇಳೋ ಹಾಗೆ ಮಾಡ್ಬಿಟ್ಟಿಯಲ್ಲೇ ಮನೆ ಹಾಳಿ. ಏಯ್, ಸಾಕು ಮುಚ್ಚಮ್ಮ ಬಾಯ್ನ. ನಾನು ಆಗ್ಲಿಂದ ನೋಡ್ತಾನೆ ಇದೀನಿ, ಬಾಯಿಗೆ ಬಂದಂಗ್ ಮಾತಾಡ್ತಿದ್ಯಲ್ಲ. ಅಕ್ಕ, ಅವಳಗ್ ಮಾತಾಡಕ್ ಬಿಡು. ನೀನ್ ಸುಮ್ನಿರು ಮೈನಾ. ಅಂತ ತಪ್ಪು ನೀನ್ ಏನ್ ಮಾಡ್ದೆ? ಏನ್ ತಪ್ಪು ಮಾಡಿದ್ಲಾ? ನಮ್ಮನೆ ಇವತ್ತಿನ ಪರಿಸ್ಥಿತಿಗೆ ಇವಳೇ ಕಾರಣ. ನಮ್ಮಮ್ಮ ಮನೆ ಬಿಟ್ಟು ಹೋದ್ರು, ಅದಕ್ಕೂ ಇವಳೇ ಕಾರಣ. ನಾವ್ ಎಷ್ಟೇ ಜಗಳ ಮಾಡಿದ್ರು, ಎಷ್ಟೇ ಕೋಪ ಮಾಡ್ಕೊಂಡ್ರು, ನಮ್ಮಮ್ಮ ಸ್ವಲ್ಪ ಹೊತ್ತ ನಂತರ ಎಲ್ಲಾನು ಮಗು ತರ ಮರ್ತು ನಮ್ಮ ಹತ್ರ ಬಂದ್ ಮಾತಾಡ್ತಿದ್ರು. ಯಾವತ್ತೂ ಈ ರೀತಿ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿರ್ಲಿಲ್ಲ. ಆದ್ರೆ ನಮ್ಮಣ್ಣ ಯಾವಾಗ ಇವಳನ್ನ ಸಪೋರ್ಟ್ ಮಾಡ್ಕೊಂಡು ನಮ್ಮ ಅಮ್ಮನ ಹತ್ರ ಜಗಳ ಮಾಡಿದ್ನೋ, ನಮ್ಮಮ್ಮ ಕೋಪ ಮಾಡ್ಕೊಂಡು ಮನೆ ಬಿಟ್ಟೆ ಹೋದ್ರು. ನಮ್ಮಮ್ಮ ಎಲ್ಲಿ ಹೋದ್ರು, ಅವ್ರಿಗೆ ಏನಾಗಿದ್ಯೋ ಅಂತ ನಮ್ಮ ಇಡೀ ಫ್ಯಾಮಿಲಿ ಒದ್ದಾಡ್ತಿದೀವಿ. ಆದ್ರೆ ನಿನಗೆ ಬರೀ ನಿಮ್ ಫ್ಯಾಮಿಲಿ ಮುಖ್ಯ ಅಲ್ವಾ? ಅವ್ರ ಸಂತೋಷ ಮಾತ್ರ ಮುಖ್ಯ. 24 ಗಂಟೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ಆದ್ರೆ ನಮ್ಮ ಅಣ್ಣಂಗೆ 1 ನಿಮಿಷ ಅವನ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದಕ್ ಬಿಟ್ಟಿದ್ಯಾ? ಛೀ, ನಿನ್ನಂತ ಸ್ವಾರ್ಥಿನ ನಾನು ಎಲ್ಲೂ ನೋಡಿಲ್ಲ. ಹೋಗಿ ನಿನ್ನ ಒಳ್ಳೆವಳು ಅನ್ಕೊಂಡು ನಮ್ಮ ಅಣ್ಣನ ಜೊತೆ ಸೇರ್ಸಿದ್ನಲ್ಲ, ನನ್ ಚಪ್ಪಲಿ ತಗೊಂಡ್ ನಾನೇ ಹೊಡ್ಕೋಬೇಕು. ನೋಡ್ದೀಪ, ನಿನ್ ಕಷ್ಟ ನಂಗೆ ಅರ್ಥ ಆಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ, ಅಮ್ಮಂಗೇನು ಆಗಲ್ಲ. ನಾವೆಲ್ಲ ಸೇರಿ ಅವ್ರನ್ನ ಹೇಗಾದ್ರೂ ಕಂಡು ಹಿಡ್ದ್ಬಿಡೋಣ. ಏಯ್, ಬಿಡೆ ಕೈನಾ. ಈ ಸಮಾಧಾನ ಮಾಡೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಜಾಸ್ತಿ ಮಾತಾಡಿದ್ರೆ ನಾನಾಗಿರಲ್ಲ. ಏಯ್, ಸಾಕು ಸುಮ್ನಿರೆ. ನಾನು ಆಗ್ಲಿಂದ ನೋಡ್ತಾನೆ ಇದೀನಿ, ಬಾಯಿಗೆ ಬಂದಂಗ್ ಮಾತಾಡ್ತಿದ್ಯಲ್ಲ. ಅಕ್ಕ, ನಿಮ್ಮಣ್ಣ ಬಂದು ನನ್ ತಂಗಿ ಹತ್ರ ಮಾತಾಡ್ದಾಗ್ಲೂ ನೋಡಿ, ನಿಮ್ ಕುಟುಂಬದವ್ರ ಮುಖ್ಯ, ನನ್ ಜೊತೆ ಮಾತಾಡ್ಬೇಡಿ ಹೋಗಿ ಅಂತ ಹೇಳಿ ಕಳಿಸ್ತಾಳ ನನ್ ತಂಗಿ ಏನ್ ಯಾವತ್ತಾದ್ರೂ ಹೇಳಿದ್ಲಾ ನಿಮ್ ಅಣ್ಣನ ಹತ್ರ ನಿಮ್ ಕುಟುಂಬನ್ ಬಿಟ್ಟು ನನ್ ಜೊತೆ ಬನ್ನಿ ಅಂತ? ಇಲ್ವಲ್ಲ. ನೀನು ಅವಳಿಗಿಂತ ಚಿಕ್ಕವಳು. ನೀನ್ ಅವಳಿಗೆ ಹೊಡೆದ್ರು ಅವಳು ನಿನಗ್ ತಿರುಗಿಸಿ ಯಾಕೆ ಹೊಡಿಲಿಲ್ಲ ಹೇಳು? ನಿನ್ ಮೇಲೆ ನಿಮ್ ಮನೆಯವ್ರ ಮೇಲೆ ಇಟ್ಟಿರೋ ಪ್ರೀತಿ ಗೌರವದಿಂದ. ಅದನ್ನ ಅರ್ಥ ಮಾಡ್ಕೊ. ಇವಳ ಕೈ ಎಷ್ಟು ಸಾಧ್ಯನೋ ಅಷ್ಟು ಧ್ರುವ ಅವರಿಂದ ಇವಳು ದೂರನೇ ಇದ್ಲು. ನಿಮ್ಮಮ್ಮ ನನ್ ಮಗನ್ ಮದ್ವೆ ಆಗು ಅಂತ ಹೇಳ್ದಾಗ್ಲೂ ಕೂಡ ಇಲ್ಲ, ನನ್ ಪರಿಸ್ಥಿತಿ ಈ ರೀತಿ ಇದೆ, ಧ್ರುವ ಅವ್ರು ಚೆನ್ನಾಗಿರ್ಬೇಕು, ಧ್ರುವ ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ನನ್ ತಂಗಿ ಅಲ್ಲಿಂದ ಹೊರಗಡೆ ಬಂದ್ಲು. ಯಾರಿಗೋಸ್ಕರ? ನಿಮ್ ಮನೆಯವ್ರಿಗೋಸ್ಕರ. ಇಷ್ಟೆಲ್ಲ ಗೊತ್ತಿದ್ರು ಬಾಯಿ ಬಂದಾಗ ಮಾತಾಡ್ತಿದ್ಯಲ್ಲ, ಏನೋ ಅನ್ಸೋದಿಲ್ವಾ ನಿನ್ಗೆ? ಇವಳು ದೂರ ಹೋಗಿರೋದ್ರಿಂದ ನಮ್ಮ ಅಣ್ಣಂಗೆ ಏನ್ ಒಳ್ಳೇದಾಗಿದೆ? ಒಂದು ಮಣ್ಣು ಇಲ್ಲ. ದೂರ ಆಗೋ ತರ ನಾಟಕ ಮಾಡೋದು, ಆಮೇಲೆ ಇನ್ನೆಲ್ಲಿಂದನೂ ನಮ್ಮ ಅಣ್ಣನ ಕಂಟ್ರೋಲ್ ಮಾಡೋದು. ಇಲ್ ನೋಡಿ ತುಳಸಿ, ಚಿಕ್ಕ ವಯಸ್ಸಿಂದ ನಮ್ಮ ಅಣ್ಣನ ಮನ್ಸಲ್ಲಿ ಇಟ್ಕೊಂಡು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋಳು. ಆದ್ರೆ ಇವರಿಬ್ರು ಇಷ್ಟಪಡೋದ್ ಗೊತ್ತಾಗಿ ಅವಳ ಪ್ರೀತಿನ ತ್ಯಾಗ ಮಾಡಿದಾಳೆ. ಅವರಿಬ್ರು ನಾವು ಒಂದ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ? ಆದ್ರೆ ಇವಳಿಗೆ ಯಾಕಂತ ಒಳ್ಳೆ ಮನ್ಸಿಲ್ಲ. ಇಲ್ಲ ದೀಪ, ನನ್ಗೀಗ್ಲೂ ಆಸೆ ಐತೆ ತುಳಸಿ ಧ್ರುವ ಅವರು ಒಂದಾಗ್ಬೇಕು ಅಂತ. ಅದಕ್ಕೆ ತಾನೆ
ನಿನಗ್ ಚೆನ್ನಾಗ್ ಗೊತ್ತು ನೀನ್ ಎಷ್ಟು ನಮ್ಮ ಅಣ್ಣನ ದೂರ ಮಾಡ್ತೀಯೋ ಅಷ್ಟೇ ನಮ್ಮ ಅಣ್ಣ ನಿನ್ನ ಹುಡ್ಕೊಂಡ್ ಬರ್ತಾನೆ ಅಂತ. ದೂರ ಇರೋ ತರ ನಾಟಕ ಮಾಡಿ ನಮ್ಮ ಅಣ್ಣನ ಬುಟ್ಟಿಗೆ ಬೀಳಿಸ್ಕೊಂಡಿದ್ಯಾ. ನೀನ್ ಮಾತಾಡದೆ ಒಂದು, ನಿನ್ ಮನ್ಸಲ್ಲಿ ಇರೋದೇ ಒಂದು. ನಿನಗೋಸ್ಕರ ನಿನ್ ಹೊಟ್ಟೆಲ್ ಇದೆಯಲ್ಲ ಆ ಮಗುಗೋಸ್ಕರ ನಮ್ಮ ಅಣ್ಣನ ನೀನ್ ಬಳಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ಯಾ ಅನ್ನೋದು ನನಗ್ ಗೊತ್ತು. ನೋಡು ದೀಪ, ಈ ತರ ಎಲ್ಲ ಮಾತಾಡ್ಬೇಡ. ಮಾತಾಡ್ತೀನಿ. ಏನೇ ಮಾಡ್ತೀಯಾ? ಏನ್ ಮಾಡ್ತೀಯಾ? ನಮ್ಮಮ್ಮ ಏನಾದ್ರೂ ಮನೆಗೆ ವಾಪಸ್ ಬಂದಿಲ್ಲ ಅಂದ್ರೆ ನೀನು ದೀಪ ಬಾ ದೀಪ. ಇನ್ಸ್ಪೆಕ್ಟ್ರು, ಹಲೋ. ಈಗ 1 ಅವರ್ ಹಿಂದೆ ಇಲ್ಲೇ ಇರೋ ರೈಲ್ವೆ ಟ್ರ್ಯಾಕ್ ಹತ್ರ ಒಂದು ಲೇಡಿ ತಲೆ ಕೊಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನ್ಯೂಸ್ ಬಂತು. ಅವ್ರ ಮುಖ ಎಲ್ಲ ವಿಕಾರವಾಗೋಗಿದೆ, ಗುರ್ತಿಡಿಯಕ್ಕಾಗ್ತಾ ಇಲ್ಲ. ಆದರೆ ಅವ್ರ ಹೈಟು, ವೆಯ್ಟು, ಮೈ ಬಣ್ಣ, ಹಾಕೊಂಡಿರೋ ಬಟ್ಟೆ ಎಲ್ಲ ಧ್ರುವ ಅವ್ರ ತಾಯಿಗೆ ಮ್ಯಾಚ್ ಆಗ್ತಾ ಇದೆ. ಈ ವಿಷಯನ ಧ್ರುವ ಅವ್ರಿಗೆ ಫೋನ್ ಮಾಡಿ ಹೇಳೋಣ ಅನ್ಕೊಂಡೆ. ಆದರೆ ಇಲ್ಲಿಗೆ ಬಂದಾಗ ಅವರು ತುಂಬ ಟೆನ್ಷನಲ್ಲಿದ್ದರು. ಅದಕ್ಕೆ ನಿಮಗೆ ಫೋನ್ ಮಾಡಿ ಹೇಳ್ತಾ ಇದ್ದೀನಿ. ನೀವೇ ಸಮಾಧಾನವಾಗಿ ಹೇಗಾದರೂ ಮಾಡಿ ಧ್ರುವ ಅವ್ರಿಗೆ ವಿಷಯ ತಿಳಿಸಿ. ಅವ್ರನ್ನ GH ಹತ್ರ ಕರ್ಕೊಂಬನ್ನಿ. ಸರ್, ಏನ್ ಹೇಳ್ತಿದ್ದೀರಾ? ಏನ್ ಹೇಳ್ತಿದ್ದೀರಾ ಸರ್? ಏನ್ ಹೇಳ್ತಿದ್ದೀರಾ ಸರ್? ಮೈನಾ, ನಮ್ಗೆ ಈಗ ಮಾತಾಡೋಕ್ಕೆ ಸಮಯ ಇಲ್ಲ, ಸ್ವಲ್ಪ ಬೇಗ ಕರ್ಕೊಂಬನ್ನಿ. ಕರ್ಕೊಂಡ್ ಬರ್ತೀನಿ. ಮೈನಾ, ಏನಾಯ್ತೆ? ಇನ್ಸ್ಪೆಕ್ಟ್ರು, ರೈಲ್ವೆ ಪಟ್ಟಿ ಮೇಲೆ ಯಾರು ಹೆಣ್ಣಿನ ಶವ ನೋಡಿದ್ರಂತೆ. ಅವರು ಧ್ರುವನ್ ತಾಯಿ ತರ ಕಾಣಿಸ್ತಿದ್ದಾರಂತೆ. ಧ್ರುವನ್ ಕರ್ಕೊಂಡ್ ಬನ್ನಿ ಅಂತ ಹೇಳ್ತವ್ರಕ್ಕ. ಏನ್ ಮಾಡ್ಲಿ ಗೊತ್ತಾಗ್ತಿಲ್ಲ ಅಕ್ಕ. ನನಗ್ ಭಯ ಆಗ್ತಿದೆ ಕಣೆ. ಈ ವಿಚಾರನ ನನ್ ಧ್ರುವರ್ಗೆ ಹೇಗೆ ಹೇಳಿ, ಹೆಂಗ್ ಕರ್ಕೊಂಡು ಹೋಗ್ಲಿ ಅವ್ರನ್ನ? ಇಲ್ಲ ಅದವ್ರಮ್ಮ ಅಲ್ಲ, ಅದವ್ರಮ್ಮ ಆಗಿರ್ಬಾರ್ದಾಗ